ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಪೋಕೋ M3 ಲಾಂಚ್ ಮಾಡಿದ್ದಾರೆ ಈಗ. ಸೊ ಈ ಒಂದು ಮೊಬೈಲ್ನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ವಿಡಿಯೋನ ನೋಡ್ತಾ ಇಲ್ಲ, ನನ್ನ ಒಂದು ಪರ್ಸ್ನಲ್ ಒಪಿನಿಯನನ್ನು ನೋಡ್ತಾ ಇದ್ದೀವಿ ಈ ಒಂದು ಮೊಬೈಲ್ನ ಬಗ್ಗೆ. ಸೊ ಏನು 6GB RAM 64GB ವೇರಿಯಂಟನ್ನು 10,999 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಸೊ ಫಸ್ಟ್ ಈ ಒಂದು ಮೊಬೈಲ್ ನಲ್ಲಿ ಏನೆಲ್ಲ ಸ್ಪೆಸಿಫಿಕೇಶನ್ಸ್ ಅನ್ನ ಕೊಡ್ತಿದ್ದಾರೆ ಅಂತ ನೋಡ್ಕೊಳ್ಳೋಣ. ಇದರಲ್ಲಿ ನೋಡ್ಬೇಕಂದ್ರೆ 6.53 ಇಂಚಿನ ಫುಲ್ HD ಪ್ಲಸ್ ಡಿಸ್ಪ್ಲೇ ಅನ್ನ ಕೊಡ್ತಿದ್ದಾರೆ. 48 ಮೆಗಾ ಪಿಕ್ಸೆಲ್ ನ ಒಂದು ಮೈನ್ ಸೆನ್ಸರ್ ಕ್ಯಾಮ್ರಾ ಕೊಡ್ತಿದ್ದಾರೆ ಮತ್ತು 2 ಮೆಗಾ ಪಿಕ್ಸೆಲ್ ಒಂದು ಡೆಪ್ತ್ ಸೆನ್ಸರ್ ಕ್ಯಾಮ್ರಾ, ಇನ್ನೊಂದು 2 ಮೆಗಾ ಪಿಕ್ಸೆಲ್ ಇಂದು ಮ್ಯಾಕ್ರೋ ಲೆನ್ಸ್ ಕ್ಯಾಮ್ರಾನ ಕೊಡ್ತಿದ್ದಾರೆ. ಫ್ರಂಟ್ ಕ್ಯಾಮ್ರಾ ನೋಡ್ಬೇಕಂದ್ರೆ ಇದರಲ್ಲಿ ನಮಗೆ 8 ಮೆಗಾ ಪಿಕ್ಸೆಲ್ ನ ಒಂದು ಫ್ರಂಟ್ ಕ್ಯಾಮ್ರಾನ ಕೊಡ್ತಿದ್ದಾರೆ. ನೆಕ್ಸ್ಟ್ ಏನು ಇದು 48 ಮೆಗಾ ಪಿಕ್ಸೆಲ್ ನ ಮೈನ್ ಸೆನ್ಸರ್ ಕೊಡ್ತಿದ್ದಾರೆ. ಇದು ಸ್ಯಾಮ್ಸಂಗ್ ನ GM1 ಸೆನ್ಸರ್ ಅನ್ನ ಕೊಡ್ತಿದ್ದಾರೆ. ನೆಕ್ಸ್ಟ್ ಈ ಒಂದು ಫೋನ್ ನ ಬ್ಯಾಟರಿ ಕೆಪಾಸಿಟಿ ನೋಡೋದಾದ್ರೆ ಇದರಲ್ಲಿ ನಮಗೆ 6000 mAh ನ ಒಂದು ದೊಡ್ಡ ಬ್ಯಾಟರಿಯನ್ನು ಕೊಡ್ತಿದ್ದಾರೆ. ಸೊ ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ಈ ಒಂದು ಮೊಬೈಲ್ ನಲ್ಲಿ. ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಮೊಬೈಲ್ ನ ಪ್ರೊಸೆಸರ್, ಈ ಒಂದು ಮೊಬೈಲ್ ನಲ್ಲಿ ನಮಗೆ ಸ್ನ್ಯಾಪ್ ಡ್ರ್ಯಾಗನ್ 662 ಪ್ರೊಸೆಸರ್ ಅನ್ನ ಕೊಡ್ತಿದ್ದಾರೆ. ಆಲ್ಮೋಸ್ಟ್ ಈ ಪ್ರೈಸ್ ರೇಂಜ್ ಅಲ್ಲಿ ನೋಡ್ಬೇಕಂದ್ರೆ ಈ ತರ ಕೊಡಬಾರ್ದಾಗಿತ್ತು. ಒಂದು 9,000-8,000 ರೇಂಜ್ ಅಲ್ಲಿ ಈ ತರ ಕೊಟ್ರೆ ಓಕೆ. ಯಾಕಂದ್ರೆ ಆಲ್ರೆಡಿ 675 ಪ್ರೊಸೆಸರ್ ಇರುವ ಮೊಬೈಲ್ಗಳೆಲ್ಲ 10,000 ರೂಪಾಯಿಗೆಲ್ಲ ಸಿಗುತ್ತೆ. ಸೊ ಅದಕ್ಕೆ ಕಂಪೇರ್ ಮಾಡುವಾಗ ಇದು ಪ್ರೈಸ್ ಜಾಸ್ತಿನೇ ಆಯಿತು. ನೆಕ್ಸ್ಟ್ ಒಂದು ಫೋನ್ನ ಬೇರೆ ಸ್ಪೆಸಿಫಿಕೇಶನ್ಸ್ ಅನ್ನು ನೋಡ್ಕೊಬೇಕಂದ್ರೆ ಇದರಲ್ಲಿ ನಮಗೆ 18 ವಾಟ್ಸ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನು ಕೊಡ್ತಿದ್ದಾರೆ. ಮತ್ತೆ ಪ್ರೊಟೆಕ್ಷನ್ ಅನ್ನು ನೋಡ್ಕೊಳ್ಳೋದಾದ್ರೆ ಇದರಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 3ನ ಒಂದು ಪ್ರೊಟೆಕ್ಷನ್ ಅನ್ನ ಕೊಡ್ತಿದ್ದಾರೆ. ಸೊ ಓವರ್ ಆಲ್ ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಫೋನ್ ವರ್ತಾ ಅಂತ ಕೇಳಿದ್ರೆ ಸೊ ನನ್ನ ಪ್ರಕಾರ ಆಲ್ಮೋಸ್ಟ್ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸೇಮ್ ಇದಕ್ಕಿಂತ ಸ್ವಲ್ಪ ಜಾಸ್ತಿ ದುಡ್ಡು ಹಾಕಿದ್ರೆ ಪೋಕೋ M2 Pro ಬರುತ್ತೆ. ಸೊ ಅದರಲ್ಲಿ ನಮಗೆ ಒಂದು ಬೆಟರ್ ಕ್ಯಾಮ್ರಾ ಕ್ವಾಲಿಟಿಯನ್ನು ನೋಡ್ಕೊಬೋದು. ಸೇಮ್ 48 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನೇ ಹೌದು, ಆದರೆ ಅದರಲ್ಲಿ ನಮಗೆ ಸ್ಯಾಮ್ಸಂಗ್ನ GM2 ಸೆನ್ಸರನ್ನು ಯೂಸ್ ಮಾಡಿದ್ದಾರೆ. ಸೊ ಫೋಟೋ ಕ್ವಾಲಿಟಿ ನೋಡೋದಾದರೆ ಇದಕ್ಕಿಂತ ಬೆಟರ್ ಆಗೇ ಬರುತ್ತೆ. ಸೊ ರ್ಯಾಮ್ ವೇರಿಯಂಟನ್ನು ನೋಡೋದಾದರೆ 4GB ರ್ಯಾಮ್ 64GB ಸ್ಟೋರೇಜ್ ಇಂದು 11,999 ರೂಪಾಯಿಗೆ ಮಾರ್ತಿದ್ದಾರೆ. ಸೊ ನೀವು ಅನ್ಕೊಂಡಿರ್ಬೋದು ಇದರಲ್ಲಿ 6GB ಸಿಗ್ತಾ ಇದೆ, ಅದಕ್ಕಿಂತ ಕಡಿಮೆ ತಾನೆ ಅಂತ ಅನ್ಕೊಂಡಿರ್ಬೋದು. ಆದರೆ ಮೇಯ್ನ್ ಆಗಿ ನೋಡೋದಾದರೆ ಇದರಲ್ಲಿ ನಮಗೆ ಸ್ನ್ಯಾಪ್ ಡ್ರ್ಯಾಗನ್ನ 720G ಪ್ರೊಸೆಸರ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಈಗ ಈ ಒಂದು ಮೊಬೈಲ್ ಆಫರ್ನಲ್ಲಿದೆ, ನೀವು ಬೇಕಾದ್ರೆ 12,000 ರೂಪಾಯಿಗೆ ಈ ಒಂದು ಮೊಬೈಲ್ ಅನ್ನ ಖರೀದಿಸ್ಕೊಬಹುದು. ಸೊ ಈ ಒಂದು ಫೋನ್ ನಲ್ಲಿ ನಮಗೆ 48 ಮೆಗಾ ಪಿಕ್ಸೆಲ್ ನ ಒಂದು ಕ್ವಾಡ್ ಕ್ಯಾಮ್ರಾ ಸೆಟಪ್ ನ ಜೊತೆಗೆ ಕೊಡ್ತಾ ಇದ್ದಾರೆ. ಸೊ ಫ್ರಂಟ್ ನೋಡ್ಬೇಕಂದ್ರೆ 16 ಮೆಗಾ ಪಿಕ್ಸೆಲ್ ನ ಒಂದು ಫ್ರಂಟ್ ಕ್ಯಾಮ್ರಾನ ಕೊಡ್ತಿದ್ದಾರೆ. ಸೊ ಆ ಒಂದು ಮೊಬೈಲ್ ನಲ್ಲಿ ನೋಡೋದಾದ್ರೆ ಬರೀ 2,000 ರೂಪಾಯಿಗೆ ಬರೀ 8 ಮೆಗಾ ಪಿಕ್ಸೆಲ್ ನ ಒಂದು ಕ್ಯಾಮ್ರಾ ಕ್ವಾಲಿಟಿಯನ್ನ ನೋಡ್ಕೊಬಹುದು. ಸೊ ಅದು ಅಷ್ಟೇನು ಚೆನ್ನಾಗಿರಲ್ಲ ಒಂದು 8 ಮೆಗಾ ಪಿಕ್ಸೆಲ್ ನ ಕ್ಯಾಮರಾ. ಸೊ ಈ ಒಂದು ಪೋಕೋ M2 Pro ನಲ್ಲಿ ಸ್ವಲ್ಪ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಮತ್ತು ಪ್ರೊಸೆಸರ್ ಹೇಳ್ಬೇಕಂದ್ರೆ ಅದಕ್ಕಿಂತ ಎಷ್ಟೋ ಟೈಮ್ ಬೆಟರ್ ಆಗಿ ಒಂದು ಪ್ರೊಸೆಸರನ್ನು ಕೊಡ್ತಿದ್ದಾರೆ. ಸೊ ಆ ಒಂದು ಪ್ರೊಸೆಸರ್ ಇದಕ್ಕೆ ಕಂಪೇರ್ ಮಾಡುವಾಗ ಡಬ್ಬ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಈ ಒಂದು ಫೋನ್ನ ಡಿಸ್ಪ್ಲೇ ನೋಡೋದಾದ್ರೆ ಇದರಲ್ಲಿ ನಮಗೆ 6.67 ಇಂಚಿನ ಒಂದು ಫುಲ್ HD ಪ್ಲಸ್ ಡಿಸ್ಪ್ಲೇ ಅನ್ನ ಕೊಡ್ತಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ನಮಗೆ 5,000 mAh ನ ಒಂದು ಬ್ಯಾಟ್ರಿ ಕೆಪಾಸಿಟಿಯನ್ನು ಕೊಡ್ತಿದ್ದಾರೆ ಮತ್ತೆ 33 ವಾಟ್ಸ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅನ್ನು ಕೂಡ ಕೊಡ್ತಿದ್ದಾರೆ. ಸೊ ಅದಕ್ಕೆ ಕಂಪೇರ್ ಮಾಡುವಾಗ ಸ್ವಲ್ಪ ಒಂದು 2,000 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ರೆ ಈ ಥರ ಒಳ್ಳೆ ಚೆನ್ನಾಗಿರೋ ಮೊಬೈಲನ್ನು ನಾವು ತಗೊಬೋದು. ಅದನ್ನು ಬಿಟ್ಟು ಯಾಕೆ ಈ ಥರ ಹಣವನ್ನು ವೇಸ್ಟ್ ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಸೊ ಅದೆಲ್ಲ ಬೇಡ, ಸೇಮ್ ಪ್ರೈಸ್ಗೆ ಒಂದು ಮೊಬೈಲನ್ನು ತೊಗೊಬೇಕು, ಚೆನ್ನಾಗಿರಬೇಕು ಅಂತ ನೋಡಿದ್ರೆ ರೆಡ್ಮಿ ನೋಟ್ 7 Pro ಬಂದೆಷ್ಟು ಆಯಿತು, 1-2 ವರ್ಷ ಆಲ್ಮೋಸ್ಟ್ ಆಗಿರ್ಬೋದು. ಆದರೆ ಇದರಲ್ಲಿ ಸ್ಪೆಸಿಫಿಕೇಶನ್ಸನ್ನು ನೋಡೋದಾದರೆ ಬ್ಯಾಕ್ 48 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾನ ಕೊಡ್ತಿದ್ದಾರೆ. ಸೋನಿನ IMX586 ಸೆನ್ಸರ್ನ ಜೊತೆಗೆ ಫೋಟೋ ಕ್ವಾಲಿಟಿಯನ್ನು ಕಂಪೇರ್ ಮಾಡುವಾಗ ಆ ಫೋನ್ಕಿನ ಈ ಒಂದು ಫೋನ್ನಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಫ್ರಂಟು ನೋಡಬೇಕಂದ್ರೆ 13 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾನ ನಾವು ನೋಡ್ಕೊಬೋದು. 4GB ರ್ಯಾಮ್ 64GB ವೇರಿಯಂಟ್ ಇವಾಗ ಫ್ಲಿಪ್ಕಾರ್ಟ್ನಲ್ಲಿ ಬರೀ 10,999 ರೂಪಾಯಿಗೆ ಅವೈಲಬಲ್ ಇದೆ. ನೆಕ್ಸ್ಟ್ ಈ ಒಂದು ಫೋನ್ನ ಪ್ರೊಸೆಸರ್ ಅನ್ನು ನೋಡೋದಾದ್ರೆ ಇದರಲ್ಲಿ ನಮಗೆ ಸ್ನ್ಯಾಪ್ ಡ್ರ್ಯಾಗನ್ನ 675ನ ಒಂದು ಪ್ರೊಸೆಸರ್ ಅನ್ನ ಕೊಡ್ತಿದ್ದಾರೆ. ಸೊ ಆ ಒಂದು ಫೋನ್ ನಲ್ಲಿ ನೋಡೋದಾದ್ರೆ ಬರೀ ಸ್ನ್ಯಾಪ್ ಡ್ರ್ಯಾಗನ್ನ 662 ಪ್ರೊಸೆಸರ್ ಅನ್ನ ಕೊಡ್ತಾ ಇದ್ರು. ಸೇಮ್ ಪ್ರೈಸ್ ರೇಂಜ್ಗೆ ಇದರಲ್ಲಿ ನಮಗೆ ಜಾಸ್ತಿನೇ ಸಿಗ್ತಾ ಇದೆ. ನೆಕ್ಸ್ಟ್ ಒಂದು ಫೋನ್ನ ಡಿಸ್ಪ್ಲೇ ನೋಡೋದಾದ್ರೆ ಇದರಲ್ಲಿ ನಮಗೆ 6.3 ಇಂಚಿನ ಫುಲ್ HD ಪ್ಲಸ್ ಡಿಸ್ಪ್ಲೇ ಅನ್ನ ಕೊಡ್ತಿದ್ದಾರೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5ನ ಜೊತೆಗೆ. ಸೊ ಡಿಸ್ಪ್ಲೇ ಪ್ರೊಟೆಕ್ಷನ್ ಬಗ್ಗೆ ನಾವು ಕೇರ್ ಮಾಡೋದಾದ್ರೆ ಆ ಒಂದು ಫೋನ್ನಲ್ಲಿ ಸಿಗೋ ಪ್ರೊಟೆಕ್ಷನ್ಕಿಂತ ಇದರಲ್ಲಿ ನಮಗೆ ಜಾಸ್ತಿನೇ ಸಿಗ್ತಾ ಇದೆ.
ನೆಕ್ಸ್ಟ್ ಈ ಒಂದು ಫೋನಲ್ಲಿ ಸೇಮ್ 18 ವಾಟ್ಸ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟನ್ನು ಕೊಡ್ತಿದ್ದಾರೆ. ಬ್ಯಾಟ್ರಿ ನೋಡಬೇಕಂದ್ರೆ 4000 ಸಮಥಿಂಗ್ ಬ್ಯಾಟ್ರಿಯನ್ನು ಕೊಡ್ತಿದ್ದಾರೆ. ಬ್ಯಾಟ್ರಿ ಸ್ವಲ್ಪ ಕಡಿಮೆನೆ, ಆದರೆ ಪ್ರೊಸೆಸರು ಕ್ಯಾಮ್ರಾ ಎಲ್ಲ ನಿಮಗೆ ಚೆನ್ನಾಗಿ ಬೇಕು ಅಂದರೆ ಈ ಒಂದು ಮೊಬೈಲ್ಗೆ ನೀವು ಹೋಗ್ಬೋದು. ಇಲ್ಲಾಂದ್ರೆ ನಿಮ್ಮ ಇಷ್ಟ, ನೀವು ಪೋಕೋ M3ನೇ ತಗೊಬಹುದು. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನೋ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.